ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವ? ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ತಿಂಡಿಯಿಂದ. ತಿಂಡಿ ಏನು ಅಂತಲ್ಲ, ರಾಗಿ ರೊಟ್ಟಿ ಚಟ್ನಿ. ರಾಗಿ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ, ಅದು ಚಟ್ನಿ ಜೊತೆ. ಪಲ್ಯಕ್ಕಿಂತ ಚಟ್ನಿನೇ ಚೆನ್ನಾಗಿರುತ್ತೆ. ಮೊದಲೆಲ್ಲ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಅಂತ ಅನ್ನೋರು, ಇವಾಗ ಹುಚ್ಚಳ ಚಟ್ನಿ ಅಂದರೆ ಹುಚ್ಚಳ್ಳೇ ಸಿಗೋದಿಲ್ಲ. ನಾನು ಹುಚ್ಚಳ ಚಟ್ನಿ ಮಾಡಿದ್ದೇ ಇಲ್ಲ ಅಂತಲೇ ಹೇಳ್ಬೋದು. ಯಾವಾಗಲೋ ಒಂದು ಸಲನೋ ಎರಡು ಸಲನೋ ವಿಡಿಯೋಕ್ಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅದಾದಮೇಲೆ ಹುಚ್ಚಳ ಚಟ್ನಿ ಮಾಡೇ ಇಲ್ಲ, ಸತ್ಯವಾಗಿಯೂ ಹೇಳ್ತಾ ಇದ್ದೀನಿ. ಇವತ್ತು ನಾನು ಕಡಲೆಬೀಜದ ಚಟ್ನಿ ಜೊತೆ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಬೇಸಿಗೆ ಕಾಲ ಆಗಿರೋದ್ರಿಂದ ರೊಟ್ಟಿ ತಿಂದರೆ ಜಾಸ್ತಿ ನೀರು ಕುಡಿಬೇಕು, ಆಗ್ಲಾದರೂ ನೀರು ಕುಡಿಬೋದು ಅನ್ನೋ ಕಾರಣಕ್ಕೆ. ಎಲ್ಲರೂ ಕೂಡ ಅಷ್ಟೇ, ಬೇಸಿಗೆ ಶುರುವಾಗಿದೆ, ಲಿಕ್ವಿಡ್ ಐಟಮು ಹಾಗೆ ನೀರನ್ನ ಜಾಸ್ತಿ ಕುಡೀರಿ ಅಂತ ಹೇಳ್ತಾ ಇವತ್ತಿನ ತಿಂಡಿ ಕೆಲಸ ಅಂದರೆ ಮುಗಿಸ್ತಿದ್ದ ದಿನ ಏನು ತಿಂಡಿ ಮಾಡೋದಪ್ಪ ಯೋಚನೆನೇ ಶುರುವಾಗುತ್ತೆ. ಇರೋರಿಬ್ಬರಿಗೆ ಆದರೂ ಕೂಡ, ಜಾಸ್ತಿ ಜನ ಇದ್ದರೆ ಒಂಥರ ತಿಂಡಿ ಬೇರೆ ಬೇರೆ ಥರದ್ದು ಮಾಡ್ಬೋದಾಗಿತ್ತು. ಏನೋ ಇಬ್ಬರೇ ಇರೋದ್ರಿಂದ ನಮ್ಮನೆಯವರಂತೂ ಈ ಅನ್ನದ ಐಟಮ್ ಇಷ್ಟಪಡ್ದಲೇ ಇರೋದ್ರಿಂದಲೂ ಕೂಡ ನನಗೆ ತಿಂಡಿದೇ ತಲೆನೋವಾಗುತ್ತೆ. ನನಗೆ ಈಸಿ ಹಾಗೆ ಅವ್ರಿಗಿಷ್ಟ ಅಂದರೆ ರೊಟ್ಟಿ, ಆದ್ದರಿಂದ ರೊಟ್ಟಿ ಅಂತೂ ಬೇಗ ಬೇಗ ಹಾಕ್ತಾ ಇರ್ತೀನಿ. ಇವತ್ತಿನ ಕೆಲಸ ಏನಂತಂದರೆ ನೋಡಿರಿ, ನಮ್ಮ ಮನೆಗೆ ಮ್ಯಾಟ್ರಸ್ ತರಿಸಿದ್ವಿ. ಆಲ್ರೆಡಿ ನೀವು ನೋಡಿದ್ರಿ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋದಲ್ಲಿ, ಯೂಟ್ಯೂಬಲ್ಲಿ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಆ ಮ್ಯಾಟ್ರಸ್ನ ನಾವು ದೊಡ್ಡದಾಗಿ ಬುಕ್ ಮಾಡಿದ್ವಿ. ಅದು ದೊಡ್ಡದಲ್ಲ, ನಮ್ಮ ಮನೆ ಮಂಚ ಚಿಕ್ಕದು, ಅಂದರೆ 4 ಅಡಿ ಇರೋದ್ರಿಂದ ಆ ಚಿಕ್ಕ ಮಂಚದಲ್ಲಿ ಸಾಕಾಗಿತ್ತು ನಿದ್ದೆ ಮಾಡಿ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಫ್ರೀಯಾಗಿ ಮಲ್ಗೋಣ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಹಾಸಿಗೆ ಬುಕ್ ಮಾಡಿದ್ವಿ. ಮೊದಲೆಲ್ಲ ಹೇಳೋರು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ರಿ ಅಂತ. ಇವಾಗ ಕಾಲು ಚಾಚೋದಕ್ಕೆ ಅಂತಲೇ ಹಾಸಿಗೆ ಹೊಲಿಸ್ಕೊತಾ ಇದ್ದೀವಿ, ಆ ಥರ ಆಗಿದೆ. ಅದಕ್ಕೆ ಸುಮ್ಮನೆ ಕಾಮಿಡಿ ಮಾಡಿದೆ, ಬೇರೆ ಎಲ್ಲದಕ್ಕೂ ಒಗಟು ಅಂದರೆ ಗಾದೆ ಅದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂದರೆ ನಮ್ಮ ಆಸೆ ಇತಿ ಮಿತಿಲಿರಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ನಮ್ಮನೆ ಮಂಚ ಚಿಕ್ಕದಾಗಿತ್ತು ಅಂತ ಸ್ವಲ್ಪ ಹಾಸಿಗೆ ದೊಡ್ಡದಾಗಿ ತಂದಿದ್ದೀವಿ. ಇವಾಗ ಮಂಚ ಅದಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಮಂಚನ ಆಚೆ ಹಾಕ್ತಾ ಇದ್ದೀವಿ. ಮಂಚ ಆಚೆ ಹಾಕ್ತಾ ಇದ್ದೀವಿ ಅಂತ ಅಂದರೆ ಓಪನಲ್ಲಿ ಮೇಲ್ಗಡೆ ಜಾಗ ಇದೆ, ಆ ಖಾಲಿ ಇರೋ ಜಾಗಕ್ಕೆ ಆ ಮಂಚ ಮತ್ತು ನಮ್ಮ ಹಳೆ ಹಾಸಿಗೆನ ಹಾಕೋಣ. ನೆಲಕ್ಕೆ ಅಂದರೆ ಕೆಳಗಡೆ ರೂಮಲ್ಲಿರ್ತಕ್ಕಂಥ ನೆಲಕ್ಕೇ ನಾವು ಮ್ಯಾಟ್ರಸ್ನ ಹಾಕಿ ಮಲ್ಗೋಣ ಅಂತ. ಸದ್ಯಕ್ಕೆ ನಾವಿವಾಗ ಮಂಚ ಇರೋ ಸ್ಥಿತಿಲಿಲ್ಲ, ಅಂದರೆ ನೋಡೋಣ ಮುಂದೆ ಒಂದಿನ ಮಂಚ ತರಿಸೋಣ. ಈ ಸದ್ಯಕ್ಕೆ ಏನಾದರೂ ಬೇಡ ಅಂತೇಳಿ ನೆಲದಲ್ಲೇ ಮಲ್ಗೋಣ ಅಂತ. ಹೇಗೆ ಬರುತ್ತೋ ಕಾಲ ಹೋಗ್ತಾ ಇರಬೇಕಲ್ಲ, ನಾವೀಗೇ ಇರಬೇಕು ಹಾಗೇ ಇರಬೇಕು, ನಾವೀಗೇ ಇರ್ತೀವಿ ಅಂದರೆ ಅದೆಲ್ಲ ನಡೆಯೋದಿಲ್ಲ. ನಾನಂತೂ ತಲೆ ಕೆಡಿಸ್ಕೊಳೋದು ಇಲ್ಲ. ಆದ್ದರಿಂದ ನೆಲಕ್ಕೆ ಹಾಸ್ಕೊಂಡು ಅಂದರೆ ಬೆಡ್ಡ ನೆಲಕ್ಕೆ ಹಾಕ್ಕೊಂಡು ಮಲಗ್ತಾ ಇದ್ದೀವಿ. ಈ ಮಂಚ ತುಂಬ ಚಿಕ್ಕದು ಕಣ್ರಿ, 4 ಅಡಿ. ನಮ್ಮ ಪಾಪ ಇಲ್ಲಿರೋವರೆಗೂ, ಅಂದರೆ ನನ್ನ ಪಾಪ ಅಂದರೆ ನನ್ನ ಮಗ ಇಲ್ಲಿರೋವರೆಗೂ 7th ಅವನು ಬೋರ್ಡಿಂಗ್ ಹೋಗಿದ್ದು 8th 7th ಇದೇ ಮಂಚದ ಮೇಲೆ ಮಲಗ್ತಾ ಇದ್ವಿ. ಎಷ್ಟು ಚಿಕ್ಕ ಮಂಚ ಅಂದರೆ 4 ಅಡಿ ಅಗಲ 6 ಅಡಿ ಉದ್ದ ಇದೆ. ಆದರೂ ಕೂಡ ಅಡ್ಜಸ್ಟ್ ಆಗ್ತಾಯಿತ್ತು. ನಿಜವಾಗ್ಲೂ ಆವಾಗಲೂ ಮಾತ್ರ ನನಗೆ ನೆನಪಿಗೆ ಬರುತ್ತೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದು. ಅದೇ ಒಂದು ಮಂಚದಲ್ಲಿ 3 ಜನ ಮಲಗ್ತಿದ್ವಿ. ಹಾಗೆ ಒಂದೇ ಒಂದು ಬೀರು, ಆಮೇಲೆ ಮತ್ತೆ ಹಳೆ ಮನೇಲಿದ್ದಾಗ ತುಂಬ ಚಿಕ್ಕದಾಗಿ ತೋಟದ ಎಲ್ಲ ಬಂದಿದ್ವಿ. ಆ ಟೈಮಲ್ಲಿ ತುಂಬ ಚಿಕ್ಕದಾಗಿತ್ತು ಜಾಗ, ಅದು ಕೂಡ ಸಾಕಾಗ್ತಾಯಿತ್ತು. ಇವಾಗ ಇಷ್ಟು ದೊಡ್ಡ ಮನೆ, ಇದು ಕೂಡ ಇಕ್ಕಟ್ಟು. ಯಾಕಂತಂದರೆ ನಾವು ಎಷ್ಟೇ ಜಾಗ ಇರುತ್ತೋ ಅಷ್ಟು ಐಟಮ್ಗಳನ್ನ ತಂದು ಇಡ್ತಾ ಇರ್ತೀವಿ, ಅದರಿಂದ ಹಾಗೆ ಅಂತ ಅನಿಸುತ್ತೆ. ನಮ್ಮನೆಯವರು ಈ ಹಾಸಿಗೆ ಹಳೇದಾಗಿದೆ, ಆಚೆ ಹಾಕ್ಬಿಡು ಅಂದರೆ ಬಿಸಾಕ್ಬಿಡೋಣ ಬೇಡ ಅಂತ ಅಂದರು. ನಾನು ಇಲ್ಲ, ಈ ಮಂಚ ಖಾಲಿ ಇರುತ್ತೆ, ಹಾಗೆ ಹಾಸಿಗೆನೂ ಕೂಡ ಇನ್ನೂ ಸ್ವಲ್ಪ ದಿವಸ ಉಪಯೋಗಿಸೋಣ. ಯಾಕಂತಂದರೆ ಇದು ನಮ್ಮಪ್ಪ ಕೊಡಿಸಿರ್ತಕ್ಕಂಥ ಹಾಸಿಗೆ. ನಮ್ಮಪ್ಪ ಇಲ್ಲ, ನಮ್ಮಪ್ಪ ಕೊಡಿಸಿರ್ತಕ್ಕಂಥ ವಸ್ತುಗಳು ನಮ್ಮ ಹತ್ರ ಕಳೆಯೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಈ ಮಂಚದ ಮೇಲಕ್ಕೆ ಆ ಹಾಸಿಗೆನ ಹಾಕಿ ಓಪನ್ನಲ್ಲಿಗೆ ಇಡೋಣ ಅಂತ ಹೇಳಿ ನಮ್ಮನೆಯವರು ಬೇಡ, ಯಾರಾದರೂ ಬಂದಾಗ ತೊಗೊಂಡೋಗ್ತೀನಿ ನಾನು ಅಂದರು. ಕೇಳ್ದಲ್ಲೇ ನಾವಿಬ್ಬರು ಸೇರಿಕೊಂಡು ಮಂಚನ ಮೇಲ್ಗಡೆ ಸಾಗಿಸ್ತಾ ಇದ್ದೀವಿ. ಯಾವ ಕೆಲಸಕ್ಕೂ ಕೂಡ ಬೇರೆಯವ್ರನ್ನ ಕಾಯ್ತಾ ಕೂತ್ಕೊಬಾರ್ದು ಕಣ್ರಿ. ಯಾಕಂತಂದರೆ ಇವತ್ತಿಗಾಗೋ ಕೆಲಸ ಇನ್ನು 3 ದಿನ ಆದರೂ ಆಗೋದಿಲ್ಲ. ಈ ಮಂಚನ ನಾವು ಮೇಲ್ಗಡೆ ಸಾಗಿಸ್ತೀವಿ ಅಂತ ಅಂದರೆ ನಮ್ಮನೆಯವ್ರಿಗೆ ಈಗ ತಗೊಂಡೋಗ್ಬೇಕಾದ್ರೆ ಕೋಪ ಬರ್ತಾಯಿತ್ತೆ. ಯಾಕಂತಂದರೆ ಕೇಳಲಿಲ್ಲ, ಯಾರಾದರೂ ಗಂಡಸರು ಬಂದಾಗ ಇಟ್ಕೊಳ್ಳೋಣ ಅಂದರೆ ಇಲ್ಲಿ ಆಗಲ್ಲ, ಗೋಡೆಗೆ ತಗಲುತ್ತೆ. ನಮ್ಮನೆಯವರು ಮನೆ ಬಗ್ಗೆ ತುಂಬ ಕೇರ್ ಕಣ್ರಿ. ಗೋಡೆ, ಈ ಸ್ಟೀಲು ರೈಲಿಂಗ್ಸು ಎಲ್ಲ ಹಾಳಾಗುತ್ತೆ ಅನ್ನೋದು ಅವ್ರ ಇಂಟೆನ್ಷನ್ನು. ಆದರೂ ಕೂಡ ಬೈಸ್ಕೊಂಡು ನಿಧಾನವಾಗಿ ಅದನ್ನು ಮೇಲಕ್ಕೆ ಸಾಗಿಸ್ತಾ ಇದ್ದೀವಿ. ಹಾಸಿಗೆ, ನಾನು ಆ ಹಾಸಿಗೆ ಮೇಲೆ ತುಂಬ ನೆನಪುಗಳಿದೆ. ಅಂದರೆ ಎಷ್ಟೋ ದಿನ ಬೇಜಾರು ಮಾಡಿಕೊಂಡು ಹೊತ್ಕೊಂಡು ಮಲಗಿರೋದುಂಟು, ಹಾಗೆ ಖುಷಿ ಹಂಚ್ಕೊಂಡಿರೋದುಂಟು, ನನ್ನ ಮಗನಿಗೆ ಲಾಲಿ ಆಡಿ ಮಲಗಿಸಿರೋದುಂಟು. ಈ ರೀತಿ ತುಂಬ ನೆನಪುಗಳಿದೆ. ಆಮೇಲೆ ನಾನು ತೋಟದ ಹತ್ರ ಹೋದಾಗ ಮತ್ತು ಹಳೆ ಮನೇಲಿದ್ದಾಗ ಎಲ್ಲ ಹತ್ರನೂ ಕೂಡ ನನಗೆ ಸಾಕಾಗಿ ನಿದ್ದೆ ಮಾಡಿ ನನ್ನ ಮೈನೋವನ್ನು ಕಳ್ಕೊಂಡಿದ್ದೀನಿ. ಆ ಹಾಸಿಗೆ ಮೇಲೆ ಬಿಸಾಕೋದಕ್ಕೆ ಅಷ್ಟು ಬೇಗ ನನಗೆ ಮನಸ್ಸು ಹೋಗ್ತಾ ಇಲ್ಲ. ಯಾವುದೇ ಒಂದು ವಸ್ತು ಆದರೂ ಹಳೆ ವಸ್ತುಗಳ ಬಗ್ಗೆ ನಮಗೆ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ. ನಾವು ಚಿಕ್ಕ ಮಕ್ಕಳಲ್ಲಿ ಹೇಗೆ ಅಂದರೆ ಈ ಹಸುಗಳನ್ನ ಮಾರೋರು ನಮ್ಮಪ್ಪ, ಅಂದರೆ ಮಾರ್ತಾರಲ್ಲ ಹಸುಗಳು ಎಲ್ಲ ತುಂಬ ದಿನ ಏನು ಇಟ್ಕೊಳೋದಿಲ್ಲ, ಅದು ಮಾರಿ ಅವರು ದುಡ್ಡು ಕೊಟ್ಟು ಹಸು ಹಿಡ್ಕೊಂಡು ಹೋಗಿ
ಬಂದಾಗ ನಾವೆಲ್ಲ ಅಕ್ಕ ತಂಗಿರು ಇದ್ದೀವಲ್ಲ 4 ಜನ ಅಳ್ತಾ ನಿಂತಿರಿವು. ಅವರು ಈಗೆಲ್ಲ ಅಳ್ತಾ ಕೊಡಬಾರ್ದು, ನಗ್ನಗ್ತಾ ಕೊಡ್ರಿ, ನೀವೇ ಹಿಡ್ಕೊಡ್ರಿ ಅಂತೆಲ್ಲ ಅಂದಿರೋರು. ನಿಜವಾಗ್ಲೂ ನಮ್ಮ ಬಾಲ್ಯವನ್ನು ನಾವು ಎಷ್ಟು ನೆನಪು ಮಾಡ್ಕೊಂಡ್ರೆ ಸಾಲು, ತುಂಬ ಚೆನ್ನಾಗಿ ಬಾಲ್ಯವನ್ನು ಕಳೆದಿದ್ವಿ. ಆ ಬಾಲ್ಯ ಯಾವ ಮಕ್ಕಳಿಗೂ ಸಿಗೋದಿಲ್ಲ ಅಂತ ಹೇಳ್ಬೋದು. ಅದೇ ಚಂದ ಬಾಲ್ಯ ಅಂತಲೂ ಕೂಡ ಅಂದ್ಕೊಂಡು ನೋಡಿ, ಈ ರೀತಿಯಾಗಿ ನೆಲಕ್ಕೆ ಈ ಅಮ್ಮ ಮ್ಯಾಟ್ರಸ್ನ ಹಾಕ್ತಾಯಿದ್ದೀನಿ. ಆ ವಾಸ್ಗೆ ನಮ್ಮನೆಯವರು ನಾನು ಮೇಲಕ್ಕೆ ತಗೊಂಡೋಗಲ್ಲ, ನಾನು ಅದನ್ನು ಬಿಸಾಕ್ತೀನಿ, ಅದನ್ನು ಮೇಲಕ್ಕೆ ಬೇಡ, ಚೆನ್ನಾಗಿಲ್ಲ ಅಂತ ಅಂದು ಅವರು, ನಾನು ತೋಟದ ಹತ್ರ ಕರೆಂಟ್ ಬಂತು, ನಾನು ಹೋಗಬೇಕು, ನಾನು ಇಷ್ಟೇ ಅದು ಹೆಲ್ಪ್ ಮಾಡೋದು ಅಂತ ಹೇಳಿ ಮಂಚ ಮಾತ್ರ ಮೇಲಕ್ಕೆ ಜೋಡಿಸಿ ಅವ್ರು ಹೋದರು. ಅವ್ರು ಹೋದ್ಮೇಲೆ ನಾನು ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ. ಒಂದು ದಿನ ವ್ಲಾಗ್ ಮಾತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ, ತುಂಬ ಜಾಸ್ತಿ ಏನು ಅವತ್ತು ಇದೇ ಕೆಲಸ ಆಯಿತು ಮಧ್ಯಾಹ್ನದವರೆಗೂ. ಅದಾದಮೇಲೆ ನಾನು ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಿರಲಿಲ್ಲ, ಬಟ್ಟೆನ ಮಿಷಿನ್ಗೆ ಹಾಕಿದ್ನಲ್ಲ ಅವನ್ನ ಜಾಲಿಸಿ ಒಣ ಹಾಕ್ತಿದ್ದೆ. ಇದೊಂದು ಕೆಲಸ ನಾನು ತುಂಬ ಹೆಲ್ಪ್ ಮಾಡಿಕೊಂಡೆ. ಯಾಕಂತಂದರೆ ಇವಾಗ ನಾನು ದೊಡ್ಡದಾಗಿರ್ತಕ್ಕಂಥ ವಾಷಿಂಗ್ ಮಿಷಿನ್ನ ತರೋಕ್ಕಾಗ್ತಿರಲಿಲ್ಲ, ಅದರಿಂದ ಆಸ್ಟರವರ ವಾಷಿಂಗ್ ಮಿಷಿನ್ ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ದೀನಿ. ಇದೊಂದು ಕೆಲಸ ನನಗೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರು ಹೋದ್ಮೇಲೆ ಅವ್ರೇನು ಬಂದರೆ ಬೈತಾರೆ, ಈ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಕಷ್ಟಪಟ್ಟು ನಾನೊಬ್ಬಳೇ ಹಾಸಿಗೆನ ಮೇಲಕ್ಕೆ ತಗೊಂಡೋಗಿ ಈ ರೀತಿ ಹಾಕ್ಬಿಡೋಣ, ಆಮೇಲೆ ನೋಡಿದ್ಮೇಲೆ ಬೈಯೋದಿಲ್ಲ. ಯಾಕಂದರೆ ಆ ಕೆಲಸ ಆ ಟೈಮಲ್ಲಿ ನೋಡಿದ್ರೆ ಮಾತ್ರ ಸಿಟ್ಟು ಬರುತ್ತೆ, ಅದನ್ನು ಈ ರೀತಿ ನೋಡಿದ್ರೆ ಅಷ್ಟು ಕೋಪ ಬರೋದಿಲ್ಲ ಅಂತ ಹೇಳಿ ನಾನು ತಗೊಂಡೋಗಿ ಹಾಸಿಗೆನ ಈ ರೀತಿ ಮಂಚಕ್ಕೆ ಹಾಕಿ ಅದನ್ನು ರೆಡಿ ಮಾಡಿದೆ. ಯಾಕಂತಂದರೆ ನಿಜವಾಗ್ಲೂ ಅದು ಹಳೆ ಹಾಸಿಗೆ ಬೇಡ, ಅದು ಇನ್ನೂ ಸ್ವಲ್ಪ ಹಾಳಾಗಲಿ ಅನ್ನೋದು ನನ್ನ ಕಾರಣ. ಹಂಗಂತ ನೀವು ನಿಮ್ಮ ಅಪ್ಪ ಕೊಡಿಸಿದ ಹಾಸಿಗೆ ಅಂತ ಸಾಯೋವರೆಗೂ ಮಡಕ್ಕೊತೀರಾ ಅಂತ ಅಂದ್ಕೊಬೋದು. ಇಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ದಿನ ಇರಲಿ, ನಮಗೆ ನಮ್ಮ ಅಪ್ಪನ ನೆನಪು ಕಡಿಮೆ ಆಗಿ ನಾವು ವಯಸ್ಸಾಗೋವರೆಗೂ ಇರ್ಬೋದೇನೋ ಅನ್ನೋದು ಒಂದು ನನ್ನ ಆಸೆ. ಈ ರೀತಿಯಾಗಿ ಬೆಡ್ಶೀಟ್ ಎಲ್ಲ ಹಾಸಿ ಅದನ್ನು ಕೂಡ ಅಂದವಾಗಿ ಕಾಣೋ ಥರ ಮಾಡಿ ಅಡುಗೆ ಕೆಲಸಕ್ಕೆ ಲೇಟ್ ಆಗ್ತಿತ್ತು. ನಮ್ಮನೆಯವರು ತೋಟದ ಹತ್ರದಿಂದ ಬಂದರೆ ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದೀಯಾ, ಅಡುಗೆ ಮಾಡಿಲ್ಲ ಅಂತ ಬೈತಾರೆ ಅನ್ನೋ ಕಾರಣಕ್ಕೆ ಈ ಕೆಲಸನ ಬೇಗ ಮುಗಿಸಿ ಚೆನ್ನಾಗಿ ಕಾಣಂಗೆ ಮಾಡಿ ಕೆಳಗಡೆ ಹೋದೆ. ಯಾಕಂತಂದರೆ ಇವತ್ತು ಸಾಂಬಾರು ಕೂಡ ಮಾಡಿರಲಿಲ್ಲ. ಒಂದೊಂದು ದಿನ ಸಾಂಬಾರು ಇರುತ್ತೆ, ಅದಿದ್ದರೆ ಅನ್ನ ಮಾಡೋದೇನು ಟೈಮ್ ಆಗೋದಿಲ್ಲ, ಮಧ್ಯಾಹ್ನದ ಹೊತ್ತೇ ಮುದ್ದೆ ಮಾಡೋದಿಲ್ಲ. ನಮ್ಮ ಮನೆಯವರು ಕಂಪಲ್ಸರಿ ಟೈಮಿಗೆ ಸರಿಯಾಗೆಲ್ಲ ಬರೋದಿಲ್ಲ ಊಟಕ್ಕೆ, ಅದಕ್ಕೋಸ್ಕರ ಮಧ್ಯಾಹ್ನದ ಹೊತ್ತು ಬರೀ ಅನ್ನ ಮಾಡ್ತೀವಿ, ರಾತ್ರಿ ಟೈಮಲ್ಲಿ ಮುದ್ದೆ ಮಾಡೋದು ಅಂತ ಹೇಳಿ ಬೇಗ ಈ ರೀತಿಯೆಲ್ಲ ಮಾಡಿಸ್ತೀನಿ. ನೋಡಿ ಅದೆಷ್ಟು ಚಂದವಾಗಿ ಕಾಣ್ತಾಯಿದ್ರೆ, ಇದನ್ನ ಎಸೆಯೋಕ್ಕೆ ಯಾರಿಗೆ ಕೈ ಬರುತ್ತೆ ಅಲ್ವಾ? ಬನ್ನಿ ಇವಾಗ ಅಡುಗೆ ಮಾಡೋದಕ್ಕೆ ಹೋಗೋಣ. ಅಡುಗೆ ಅಂತೂ ಆಗ್ತಾಯಿದೆ. ನಾನು ಯಾವುದೇ ರೆಸಿಪಿ ಶೇರ್ ಮಾಡೋದಿಲ್ಲ, ಯಾಕಂತಂದರೆ ಎಲ್ಲ ಬಸ್ಸಾರುಗಳೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಒಂದು ಬಸ್ಸಾರನ್ನ ಯಾವ ರೀತಿ ಮಾಡ್ತೀವೋ ಅದೇ ಎಲ್ಲ ಬಸ್ಸಾರನ್ನೂ ಮಾಡೋ ಟೈಪ್ಸು, ಆದರೆ ತರಕಾರಿ ಕಾಳುಗಳು ಬೇರೆ ಇರುತ್ತೆ ಅಷ್ಟೇ. ಇವತ್ತು ಮೊಳಕೆ ಹುಳ್ಳಿಕಾಳು ಬಸ್ಸಾರು ಮಾಡ್ತಾ ಇರೋದು. ನಾನಿವಾಗ ಬೇಯಿಸಿ ಆಲ್ರೆಡಿ ಇಟ್ಟಿದ್ದೆ, ಈಗ ಬಂದು ಪಟ ಅಂತ ಸಾಂಬಾರಿಗೆ ಖಾರಕ್ಕೆ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಬಸ್ಸಾರು ಜೊತೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಸಾಕಷ್ಟು ಜನ ನಾನು ಕೇಳ್ತಲೇ ಇದ್ದೀರಾ, ಅಕ್ಕ ನೀವು ವಿಡಿಯೋ ಹೇಗೆ ಮಾಡ್ತೀರಾ ಅಂತ. ನನ್ನ ಸರ್ಕಸ್ನ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತೇನೆ ನೋಡಿ. ನಾನು ಸ್ಟ್ಯಾಂಡ್ಗಿಟ್ಟು ಹೊಡೋಗಿ ಆನ್ ಮಾಡಿ ನಮ್ಮನೆಯವ್ರಿಗೆ ಅದು ಸಿಟ್ಟು ಬರ್ತಾ ಇರುತ್ತೆ, ಯಾಕಂತಂದರೆ ಅಲ್ಲಿ ಇಟ್ಕೊಳೋದು ಎಲ್ಲ ಕಷ್ಟ ಆಗ್ತಿರುತ್ತೆ. ಅದರೊಳಗಡೆ ನಾನು ನಿಲ್ಲಿಸಿ ನಾನು ಸ್ಟ್ಯಾಂಡ್ ವಿಡಿಯೋ ಇಡಬೇಕು, ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡಬೇಕು, ಯೂಟ್ಯೂಬಿಗೆ ಶೂಟ್ ಮಾಡಬೇಕು, ಈ ಥರ ಎಲ್ಲ ಅಂತ ಇರ್ತೀನಲ್ಲ, ಅವ್ರಿಗಂತೂ ಸಾಕಾಗಿ ಹೋಗಿದೆ ನನ್ನ ವಿಡಿಯೋ ಕತೆ. ಏನೂ ಮಾಡೋಕ್ಕಾಗೋದಿಲ್ಲ, ಅದು ಒಂದು ಕೆಲಸ ಅಂತ ತೊಗೊಂಡಿದ್ದೀನಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಅದರಿಂದ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಏನೇ ತಪ್ಪಾಗಿದ್ರೂ ಕೂಡ ಕಮೆಂಟ್ ಮಾಡಿ, ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನನ್ನ ಅಡುಗೆ ಮನೆಯಲ್ಲಿ ನಿಮಗೆ ಯಾವುದೇ ಕುಕ್ಕರ್ಗಳು ಹಳೆಯದಾಗಿದೆ ಆ ಥರ ಎಲ್ಲ ಕಮೆಂಟ್ ಮಾಡ್ತಿಲ್ಲ. ಹಾಗೇನಾದರೂ ಅನಿಸಿದ್ರೆ ಚೇಂಜ್ ಮಾಡೋಣ, ಇವೆಲ್ಲ ಹಳೆ ಕುಕ್ಕರ್ಗಳು ಏನೂ ಆಗಿಲ್ಲ, ಈ ಥರದ್ದು ಉಪಯೋಗಿಸ್ಬೇಡಿ ಅಂತ ಹೇಳ್ತಾ ಇದ್ದೀರಾ. ಮೊದಲು ಕಾಲದಲ್ಲೆಲ್ಲ ಸಿಲ್ವರ್ ಪಾತ್ರೆಯಲ್ಲೇ ಊಟ ತಿಂತಾಯಿದ್ರು, ಏನೂ ಆಗಲಿಲ್ಲ. ಇವಾಗ ಗ್ಯಾಸಲ್ಲಿ ತಿಂತಾಯಿದ್ದೀವಿ, ಔಷಧಿ ಹೊಡೆದಿರ್ತಕ್ಕಂಥದ್ದೆಲ್ಲ ತಿಂತಾಯಿದ್ದೀವಿ, ಕೆಮಿಕಲ್ ಎಲ್ಲ ತಿಂತಾಯಿದ್ದೀವಿ. ಅದರಲ್ಲಿ ಇದು ಒಂದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಸದ್ಯಕ್ಕೆ ನಾನೆಲ್ಲ ಚೇಂಜ್ ಮಾಡೋ ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಆ ಥರ ಏನಾದರೂ ನಿಮ್ಗನ್ಸಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ನಮ್ಮನೆಯವರು ಬರೋದ್ರೊಳಗಡೆ ಬಿಸಿ ಅನ್ನ ಬೇಳೆ ಮಾಡಬೇಕು, ಕಾಳು ಒಗ್ಗರಣೆ ಮಾಡಬೇಕು. ಈ ಕಾಳುಗಳನ್ನ ಒಗ್ಗರಣೆ ಮಾಡಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನಮ್ಮನೆಯವರಂತೂ ತಿನ್ನೋದೇ ಇಲ್ಲ ಕಾಳು ಒಗ್ಗರಣೆ, ಕಂಪಲ್ಸರಿ ಬಸ್ಸಾರು ಕಾಳುಗಳಿಗೆ ಇರಲೇಬೇಕು. ಕಾಳು ಮತ್ತು ಹುಳ್ಳಿಕಾಯಿ ಬಸ್ಸಾರು, ಹೀರೆಕಾಯಿ ಬಸ್ಸಾರು, ಈ ಥರದ್ದೆಲ್ಲ ದಂಟಿ ಸೊಪ್ಪು ಒಂದು ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಯಾವುದೇ ಕಾಳಲ್ಲಿ ಸೊಪ್ಪಲ್ಲಿ ಬಸ್ಸಾರು ಮಾಡಿದ್ರೆ ಅದಕ್ಕೆ ಒಗ್ಗರಣೆ ಕಂಪಲ್ಸರಿ ಬೇಕು. ಅಂದರೆ ಸಬ್ಬಾಕ್ಷಿ ಸೊಪ್ಪು, ನುಗ್ಗೆ ಸೊಪ್ಪು, ಕಿರಿಕ್ಲಾರೆ ಸೊಪ್ಪು, ಹರಿವೆ ಸೊಪ್ಪು, ಇದಕ್ಕೆಲ್ಲ ಒಗ್ಗರಣೆ ಹಾಕಿದ್ರೆ ಚೆಂದ. ನಾನು ದಂಟಿ ಸೊಪ್ಪು ಹಾಕಲ್ಲ. ಇನ್ನು ಉಳಿದಿರ್ತಕ್ಕಂಥ ಸೊಪ್ಪು ಕಾಳುಗಳಿಗೆ ಬಸ್ಸಾರು ಮಾಡಿದ್ರೆ ಒಗ್ಗರಣೆ ಕಂಪಲ್ಸರಿ ಇರುತ್ತೆ. ಫೈನಲಿ ಇವಾಗ ಕಾಳು ಒಗ್ಗರಣೆನೂ ಕೂಡ ಆಗ್ತಾ ಇದೆ. ಏನು ಮಾಡೋದು, ಟೈಮ್ ಅಂತೂ 3 ಗಂಟೆ ಆಯಿತು. ನಮ್ಮನೆ